ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರದ ಮೊದಲ ಪ್ರೊಮೋ ರಿಲೀಸ್ ಆಗಿದೆ. ಮಂಡೇ ಬೇರೆ ಇವತ್ತು ಸಖತ್ತಾಗಿದೆ ಪ್ರೊಮೋ. ವಿಶೇಷ ಏನಂದ್ರೆ ಟಿಕೆಟ್ ಟು ಫಿನಾಲೆ ಈ ವಾರ ಆಡಿಸ್ತಾರೆ. ಯಾರಾದ್ರೆ ಗೆಲ್ತಾರೆ ಟಿಕೆಟ್ ಫಿನಾಲೆ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಹೋದಂಗೆ ಆ ರೀತಿಯಾದ ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಗೆ ಯಾರು ಆಡಬಾರ್ದು ಅಂತೇಳಿ ಮನೆಯ ಖಳನಾಯಕನಾದ ರಜತ್ ಅವರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. 5 ಜನ ಸೆಲೆಕ್ಟ್ ಮಾಡ್ಬೇಕು. ಅವರು ಟಿಕೆಟ್ ಟು ಹೋಮ್ ಅಂತ ಇವ್ರು ಮನೆಗೆ ಹೋಗಕ್ಕೆ ರೆಡಿ ಆಗ್ಬೇಕು ಅಂತ ಹೇಳಿ ಆಡಿಸ್ತಾ ಇದ್ದಾರೆ. ಅವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಂಗಿಲ್ವಾ? 5 ಜನ ಆಡಂಗಿಲ್ವಾ? ಇಲ್ಲ ಇವ್ರು 5 ಜನ ನೇರ ನಾಮಿನೇಟ್ ಮಾಡಿದ್ರ ರಜತ್ ಅವರು? ಈ ರೀತಿ ಹಲವಾರು ಪ್ರಶ್ನೆಗಳಿವೆ. ಈ ಟಾಸ್ಕ್ ಯಾವ ರೀತಿ ಇರುತ್ತೆ, ಇವರಲ್ಲಿ ಯಾರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಲ್ಲ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಕೇವಲ ನಮಗೆ ಇವ್ರ ಕಾಲ್ ಮಾತ್ರ ಕಾಣ್ತಾ ಇದಾರೆ. ನಮ್ ಚೈತ್ರಾಕರ ವಾದ ನಡೀತಾ ಇದೆ. ಮತ್ತೆ ಇನ್ನು ಉಳಿದಿರೋ 4 ಜನ ಯಾರು? ಈ 4 ಜನನು ಟಾಸ್ಕ್ ಆಡಲ್ವಾ ಟಿಕೆಟ್ ಟು ಫೈನಲ್? ಈ ರೀತಿ ಅನುಮಾನಗಳಿವೆ. ಅದೆಲ್ಲ ಕ್ಲಾರಿಫೈ ಮಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಮನೆ ಕ್ಯಾಪ್ಟನ್ ಆಗಿದ್ದಾರೆ, ಮನೆ ಖಳನಾಯಕನಾಗಿ ಅಧಿಕಾರ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಏನಂತ? ಇವರು ಟಿಕೆಟ್ ಟು ಹೋಮ್ ಅಂತ, ಇವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಬಾರ್ದು, ಅವ್ರನ್ನ 5 ಜನ ಸೆಲೆಕ್ಟ್ ಮಾಡೋ ಅಂತ. 5 ಜನ ಯಾರ್ಯಾರು ಅಂತ ಕೇಳೋದಾದ್ರೆ ಮೊದಲನೇದಾಗಿ ಚೈತ್ರಕ ನೋಡೇ ಇರ್ತೀರ, ಅದಾದ್ಮೇಲೆ ಗೌತಮಿ, ಅದಾದ್ಮೇಲೆ ಮೋಕ್ಷತ, ಅದಾದ್ಮೇಲೆ ನಮ್ಮ ಭವ್ಯಗೌಡ, ಅದಾದ್ಮೇಲೆ ನಮ್ಮ ಹನುಮಂತು. ಈ 5 ಜನ ಸೆಲೆಕ್ಟ್ ಮಾಡಿದ್ದಾರೆ ರಜತ್ ಅವರು. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಗೌತಮಿ ಕಾಣ್ತಾ ಇದಾರೆ, ಭವ್ಯಗೌಡ ಕಾಣ್ತಾ ಇದಾರೆ, ಮೋಕ್ಷತ ಕಾಣ್ತಾ ಇದಾರೆ. ಇನ್ನೊಂದು ಬಂದ್ಬಿಟ್ಟು ನಮ್ಮ ಹನುಮಂತ, ಚೈತ್ರ. 5 ಜನ ಸೆಲೆಕ್ಟ್ ಆಗಿದ್ದಾರೆ. ಈ 5 ಜನ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಂಗಿಲ್ವಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅಲ್ಲಿರೋದೇ 9 ಜನ. ಆ 9 ಜನದಲ್ಲಿ ಈ 5 ಜನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನು ಉಳಿಯೋದು 4 ಜನ. ಮಂಜು, ತ್ರಿವಿಕ್ರಮ್, ಧನರಾಜು, ರಜತ್. ಈ 4 ಜನ ಮಾತ್ರ ಆಡ್ತಾರ ಟಿಕೆಟ್ ಟು ಫೈನಲ್ ಟಾಸ್ಕ್? ಸಾಧ್ಯನೇ ಇಲ್ಲ. ಆ ರೀತಿ ಆಗದೇ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಚಟುವಟಿಕೆ ಕೊಟ್ಟಿದ್ದಾನೆ ಅಷ್ಟೇನೆ. ಆ ಚಟುವಟಿಕೆ ಪ್ರಕಾರ ಏನಂದ್ರೆ ಮನೆ ಖಳನಾಯಕನಾದ ರಜತ್ ಅವರು 5 ಜನ ಸೆಲೆಕ್ಟ್ ಮಾಡ್ತಾರೆ. ಆ 5 ಜನರಲ್ಲಿ ಅವರು ಡಿಬೇಟ್ ಮಾಡ್ಕೋಬೇಕು. ವಾದ ಪ್ರತಿವಾದ ಆರ್ಗ್ಯುಮೆಂಟ್ ಆಗುತ್ತೆ. ಆ ಆರ್ಗ್ಯುಮೆಂಟ್ ಆದ್ಮೇಲೆ ಆ ಆರ್ಗ್ಯುಮೆಂಟ್ ಅಲ್ಲಿ ಯಾರ ವಾದ ಸರಿ ಇತ್ತ ಅಂತ ಕೇಳಿ ರಜತ್ ಅವರು ಒಂದು ಡಿಸಿಷನ್ ತಗೋಬೇಕು. ಇಂಥವ್ರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಬಾರ್ದು ಅಂತ. ಅದು ಕೇವಲ ರಜತ್ ಅವ್ರು ತಗೊಂತಾರ, ಇಲ್ಲ ಮನೆ ಎಲ್ಲರೂ ವೋಟ್ ಮಾಡ್ತಾರ, ಕಾದ್ ನೋಡ್ಬೇಕು. ಬಟ್ ಇದು ಒಬ್ರಂತೂ ಹೋದಂತೂ ಸತ್ಯ, ಒಬ್ರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಲ್ಲ. ಅದು ರಜತ್ ಅವರ ಒಂದು 5 ಜನ ಸೆಲೆಕ್ಟ್ ಮಾಡಿದರೆ ಈ 5 ಜನದಲ್ಲಿ ಒಬ್ರು ಆಡಲ್ಲ ಅಷ್ಟೇನೆ. 5 ಜನ ಆಡಲ್ಲ ಅಂತ ಏನು ಇಲ್ಲ, ಅದ್ರಲ್ಲಿ ಒಬ್ರು ಮಾತ್ರ ಆಡಲ್ಲ, ಇದು ಕನ್ಫರ್ಮ್. ಯಾಕಂದ್ರೆ 5 ಜನ ಆಡಿಲ್ಲ ಅಂದ್ರೆ ಇದು ಅನ್ಫೇರ್ ಆಗುತ್ತೆ. ಫೇರ್ ಡಿಸಿಷನ್ ಎಲ್ಲ ಆಗುತ್ತೆ. ಯಾಕಂದ್ರೆ ಈಗ ಭವ್ಯಗೌಡ ಚೆನ್ನಾಗ್ ಆಡ್ತಾರೆ, ಮೋಕ್ಷತೆ ಚೆನ್ನಾಗ್ ಆಡ್ತಾರೆ, ಗೌತಮ್ ಇದಾರೆ, ಹನುಮಂತ್ ಇದಾರೆ, ಇಷ್ಟು ಜನ ಇದಾರೆ. ಇಷ್ಟು ಜನದಲ್ಲಿ ಇಷ್ಟು ಜನ ಟಾಸ್ಕ್ ಆಡಲ್ಲ ಅಂದ್ರೆ ತುಂಬಾ ಅನ್ಯಾಯ ಆಗುತ್ತೆ, ಒಂದಂತೂ ಸತ್ಯ. ಆದ್ರಿಂದ ಇವರಲ್ಲಿ ಒಬ್ರು ಹೋಗ್ತಾರೆ, ಅದು ರಜತ್ ಅವ್ರು ಡಿಸಿಷನ್ ತಗೊಂತಾರೆ ಅನ್ಕೊಂಡಿದೀನಿ. ವಾದ ಪ್ರತಿವಾದ ಎಲ್ಲ ಆದ್ಮೇಲೆ, ಆರ್ಗ್ಯುಮೆಂಟ್ ಎಲ್ಲ ಆದ್ಮೇಲೆ ಆ ಟೈಮಲ್ಲಿ ಅವರು ಡಿಸಿಷನ್ ತಗೊಂತಾರೆ, ಅಷ್ಟಿರುತ್ತೆ. ಇನ್ನು ನೇರ ನಾಮಿನೇಟ್ ಅಂತೂ ಅಲ್ಲ, ನಾಮಿನೇಷನ್ ಪ್ರೋಗ್ರಾಮ್ ಬೇರೆನೇ ಇರುತ್ತೆ. ಇದು ಕೇವಲ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡದೆ ಇರೋ ಹಾಗೆ ಒಬ್ಬ ವ್ಯಕ್ತಿನ ಹೊರಗಡೆ ಕುಂದಿರ್ಸ್ತಾರೆ. ನನ್ಗನ್ಸುತ್ತೆ ಆ ವ್ಯಕ್ತಿನೇ ಉಸ್ತುವಾರಿ ಆಗ್ಬಹುದು, ಅದು ನಮ್ಮ ಚೈತ್ರಕ್ಕ ಆಗ್ಬೋದು ಅನ್ಸುತ್ತೆ. ನನ್ನ ಒಂದು ರಿವ್ಯೂ ಅನಾಲಿಟಿಕ್ ಪ್ರಕಾರ ಕಾದು ನೋಡೋಣ. ಈ ಪ್ರೊಮೋದಲ್ಲಿ ಈ ಡೀಟೇಲ್ಸ್ ಇರುತ್ತೆ. ಇನ್ನು ಮಾತುಗಳಂತ ಬಂದಾಗ ಗೊತ್ತೇ ಇರುತ್ತೆ ನಮ್ಮ ಚೈತ್ರಕ್ಕ ಮತ್ತು ರಜತ್ ಯಾವ ರೀತಿ ಮಾತಾಡ್ತಾರಂತ. ಏನ್ ಗಲಾಟೆ ಸುಳ್ಳೆ ಅಂತ. ಅವರು 50 ದಿನ ಆದ್ಮೇಲೆ ಬಂದಿದ್ಯಾ, ಅದಕ್ಕೆ ಉಳ್ಕೊಂಡಿದ್ಯಾ, ಇಲ್ಲಾಂದ್ರೆ ಇದಕ್ಕಿಂತ ಮುಂಚೆನೆ ಮನೆಗೆ ಹೋಗ್ತಿದ್ದ ಅಂತ ಅವ್ರು ಅಂತಾರೆ. ವಾದ ಪ್ರತಿವಾದ ಇರುತ್ತೆ. ಅಂದ್ರೆ ಮಾತದಲ್ಲಿ ಈಗ್ಲೂ ಇಡ್ತಾ ಇಲ್ಲ ನಮ್ಮ ರಜತ್ ಅವರಿಗೆ. ಮಾತಾಡಿದ್ದೆ ಕೋಪ ಅಂತ ಬಂದ್ರೆ ತಡ್ಕೊಳಕ್ಕೆ ಆಗಲ್ಲ, ಅವ್ರ ಬಾಯಿ ನಿಂದ್ರದೇ ಇಲ್ಲ. ಆ ರೀತಿ ಅವ್ರು ರಜತ್ ಅವರು ನೋಡ್ಬೇಕು. ಇನ್ನು 4 ಜನ ಸೆಲೆಕ್ಟ್ ಆಗಿರೋರು ಯಾವ ರೀತಿಯಾದ ಒಂದು ಆರ್ಗ್ಯುಮೆಂಟ್ ಮಾಡ್ಕೊಂತಾರೆ ಅಂತ. ಈ ಪ್ರೊಮೋದಲ್ಲಿ ಇಷ್ಟಿನ ಡೀಟೇಲ್ಸ್ ಇತ್ತು. ಯಾರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟಿಕೆಟ್ ಹೋಮ್ ಕೊಟ್ಟಿದ್ದಾರೆ ಅಂತ ಹೇಳಿ 5 ಜನನು ಆ ರೀತಿ ಏನಾಗಲ್ಲ, ಯಾರಾದ್ರೂ ಒಬ್ರಿಗಿರುತ್ತೆ ಅಷ್ಟೇನೆ. ಈ ಪ್ರೊಮೋದಲ್ಲಿ ಇಷ್ಟಿತ್ತು. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.